ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಬಂಧುಗಳೇ, ಪ್ರತಿ ವರ್ಷದಂತೆ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆಯ ಚಟುವಟಿಕೆಗಳ ವಾರ್ಷಿಕ ವರದಿಯನ್ನು ವಾಚನ ಮಾಡ್ತಕ್ಕಂಥದ್ದು ರೂಢಿ. ಅದರಿಂದ ಚಿಕ್ಕದಾಗಿ ಸಾಧ್ಯವಾದಷ್ಟು ಚೊಕ್ಕದಾಗಿ ಈ ವಾರ್ಷಿಕ ವರದಿಯನ್ನು ಮಂಡಿಸೋದಕ್ಕೆ ಇಷ್ಟಪಡ್ತೀನಿ. ಶ್ರೀ ಶಾರದಾ ವಿದ್ಯಾಪೀಠ ಟ್ರಸ್ಟ್ ರಿಜಿಸ್ಟರ್ ವಿವಿಧ ಅಂಗಸಂಸ್ಥೆಗಳು, ಮುತ್ಯಾಲಪೇಟೆ, ಮುಳಬಾಗಿಲು, ಕೋಲಾರ ಜಿಲ್ಲೆ 2025 ಮತ್ತು 26ನೇ ಸಾಲಿನ ಶಾಲಾ ಕಾಲೇಜುಗಳ ವಾರ್ಷಿಕ ವರದಿ. ಈ ಸಮಾರಂಭ ಹಾಗೂ ಸಂಸ್ಥೆಯ ಅಧ್ಯಕ್ಷರೇ, ಸಂಸ್ಥೆಯ ಕಾರ್ಯದರ್ಶಿಗಳೇ, ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರೇ, ದಾನಿಗಳೇ, ಅತಿಥಿಗಳೇ, ಸಿಬ್ಬಂದಿ ವರ್ಗದವರೇ ಮತ್ತು ಪ್ರೀತಿಯ ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಪೊಲೀಸ್ ಇಲಾಖೆ ಎಲ್ಲ ಮಿತ್ರರೇ, ಈ ಸಂದರ್ಭದಲ್ಲಿ 2025-26ನೇ ಸಾಲಿನ ಸಂಸ್ಥೆಯ ವಿದ್ಯಾರ್ಥಿ ಸಂಘಗಳ ಮತ್ತು ಶಾಲಾ ಸಂಕ್ಷಿಪ್ತ ವರದಿಯನ್ನು ಮಂಡಿಸಲು ಇಚ್ಛಿಸುತ್ತೇನೆ. ಸರ್ವದಾನಂ ಪ್ರಧಾನಂ ವಿದ್ಯಾದಾನಂ ಎಂಬ ಈ ನಾಣ್ಣುಡಿಯಂತೆ ಶ್ರೀ ಶಾರದಾ ವಿದ್ಯಾಪೀಠವು ವಿದ್ಯಾದಾನವನ್ನು, ಅದರಲ್ಲೂ ಸ್ತ್ರೀ ಮಹತ್ವವನ್ನು ಅರಿತು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡುವ ಸಲುವಾಗಿ ಈ ಸಂಸ್ಥೆಯು ನರ್ಸರಿ ಇಂದ BEd ಮಹಾವಿದ್ಯಾಲಯದವರೆಗೂ ಒಟ್ಟು ಸುಮಾರು 3,000ರಷ್ಟು ಹೆಣ್ಣು ಮಕ್ಕಳ ಸರ್ವತೋಮುಖ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿವಿಧ ಅಂಗಸಂಸ್ಥೆಗಳ ಮೂಲಕ ಅತ್ಯುತ್ತಮ ಶಿಕ್ಷಣವನ್ನು ನೀಡುತ್ತಾ ಉಜ್ವಲ ಭವಿಷ್ಯಕ್ಕೆ ದಾರಿದೀಪವಾಗಿದೆ. ಈ ವಿದ್ಯಾಸಂಸ್ಥೆಯು ದಿವಂಗತ ಶಾಪೂರು ನಾರಾಯಣಸ್ವಾಮಿ ಶೆಟ್ಟಿ ಮತ್ತು ಮಕ್ಕಳು ದಾನವಾಗಿ ನೀಡಿದ ಕಟ್ಟಡದಲ್ಲಿ ದಿವಂಗತ MG ಚಂದ್ರಶೇಖರಯ್ಯ ಅವರ ಮುಂದಾಳತ್ವದಲ್ಲಿ 1972-73ನೇ ಶೈಕ್ಷಣಿಕ ಸಾಲಿನಲ್ಲಿ ಹೆಣ್ಣು ಮಕ್ಕಳಿಗಾಗಿ ದಿನಾಂಕ 22/6/1972 ಶುಕ್ರವಾರದಂದು ಪ್ರೌಢಶಾಲೆಯನ್ನು ಪ್ರಾರಂಭಿಸಿತು. ಈಗ ಪ್ರೌಢಶಾಲೆಯ 12 ವಿಭಾಗಗಳಲ್ಲಿ 627 ವಿದ್ಯಾರ್ಥಿನಿಯರು, SN ಶಾರದಾ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 400 ವಿದ್ಯಾರ್ಥಿಗಳು, ಶಾರದಾ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಸುಮಾರು 525 ವಿದ್ಯಾರ್ಥಿನಿಯರು ಹಾಗೂ ಶಾರದಾ ಬಾಲಕಿಯರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸುಮಾರು 500 ವಿದ್ಯಾರ್ಥಿನಿಯರು ಮತ್ತು ಶಾರದಾ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ 200 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಹೀಗೆ ಎಲ್ಲ ಅಂಗಸಂಸ್ಥೆಗಳು ಒಟ್ಟು ಸುಮಾರು 3,000 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಈ ವಿದ್ಯಾಸಂಸ್ಥೆಯು ಮುಖ್ಯವಾಗಿ ಹೆಣ್ಣು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ಸಂಸ್ಥಾಪಕ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ MG ಚಂದ್ರಶೇಖರಯ್ಯ, ಕಾರ್ಯದರ್ಶಿಗಳಾದ NS ಸುಬ್ಬಣ್ಣ ಮತ್ತು ದಿವಂಗತ MG ಕೃಷ್ಣಯ್ಯ, SN ರಾಜಗೋಪಾಲ್ ರವರು ಹಾಗೂ ಈಗಿನ ಅಧ್ಯಕ್ಷರಾದ ಮಾನ್ಯ ಶ್ರೀ MC ದೇವರಾಜ್, ಕಾರ್ಯದರ್ಶಿಗಳಾದ ಶ್ರೀ TS ರಮೇಶ್ ಹಾಗೂ ಆಡಳಿತ ಮಂಡಳಿಯ ಸದಸ್ಯರುಗಳು ಹಾಗೂ ಶಾಲಾ ಕಾಲೇಜುಗಳ ಸಿಬ್ಬಂದಿ ವರ್ಗದವರ ಪರಿಶ್ರಮದಿಂದ ಉತ್ತಮ ಬೆಳವಣಿಗೆಯನ್ನ ಹೊಂದುತ್ತಾ ಬಂದಿದೆ. ಈ ಸಂಸ್ಥೆಯು ಅನೇಕ ದಾನಿಗಳ ಸಹಕಾರದಿಂದ ಬೃಹತ್ ಸಂಸ್ಥೆಯಾಗಿ ಬೆಳೆಯುತ್ತಾ ಬಂದಿದ್ದು, ಶ್ರೀ ದಿವಂಗತ ಏನುಗಲ ಪೆದ್ದಣ್ಣರವರು ದಾನವಾಗಿ ನೀಡಿರುವ ಸುಮಾರು 5.5 ಎಕರೆಯಲ್ಲಿ ಶ್ರೀಮತಿ ಜಯಲಕ್ಷ್ಮಿ ನಾರಾಯಣ್ ಶೆಟ್ಟಿ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ ಹಾಗೂ ಅವರ ಸುಪುತ್ರ N ಶ್ರೀನಿವಾಸ್ ಅವರು ದಾನವಾಗಿ ಕಟ್ಟಿಸಿಕೊಟ್ಟ ಈ ಹೊಸ ಸಂಕೀರ್ಣದಲ್ಲಿ ಭವ್ಯ ಕಟ್ಟಡದೊಂದಿಗೆ ಕಂಗೊಳಿಸುವುದರ ಜೊತೆಗೆ ಈ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿ ಸೆಮಿಸ್ಟರ್ನಲ್ಲಿ ರಾಜ್ಯ ಮಟ್ಟದಲ್ಲಿ ಅತ್ಯುನ್ನತ ಫಲಿತಾಂಶ ಪಡೆಯುತ್ತಿರುತ್ತಾರೆ. ಕವತನಹಳ್ಳಿ MN ಸಂಪಂಗಿರಾಮಯ್ಯ ಶೆಟ್ಟಿ ಮತ್ತು ಮಕ್ಕಳು ಒಂದು ಕೊಠಡಿಯನ್ನು ಹಾಗೂ ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಗಳಾದ ಶ್ರೀ VR ಸುದರ್ಶನ್ ರವರು ಒಂದು ಕೊಠಡಿ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ YA ನಾರಾಯಣಸ್ವಾಮಿರವರು ಒಂದು ಕೊಠಡಿ ಹಾಗೂ ಶುದ್ಧ ನೀರಿನ ಘಟಕ, ಮಾಜಿ ರಾಜ್ಯಸಭಾ ಸದಸ್ಯರಾದ ಶ್ರೀ ಕುಪೇಂದ್ರ ರೆಡ್ಡಿರವರು ಮತ್ತೊಬ್ಬ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ R ಚೌರೆಡ್ಡಿರವರುಗಳ ಅನುದಾನದಲ್ಲಿ ತಲಾ ಒಂದೊಂದು ಕೊಠಡಿಗಳನ್ನು ಕಟ್ಟಿಸಿಕೊಟ್ಟಿರುತ್ತಾರೆ. ಮುಳಬಾಗಿಲು ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಅಬಕಾರಿ ಸಚಿವರಾದ ಶ್ರೀ H ನಾಗೇಶ್ ರವರು ಅವರ ಕ್ಷೇತ್ರಾಭಿವೃದ್ಧಿ ಅನುದಾನದಲ್ಲಿ 2 ಕೊಠಡಿಗಳನ್ನು ಹಾಗೂ ಒಂದು ಕೊಳವೆ ಬಾವಿಯನ್ನು ಕೊರೆಸಿ ನೀರಿನ ಬವಣೆಯನ್ನು ನೀಗಿಸಿಕೊಟ್ಟಿರುತ್ತಾರೆ. ಶ್ರೀನಿವಾಸಪುರದ ಮಾಜಿ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾದ ದಿವಂಗತ ಈ ಭವ್ಯವಾದ ರಂಗಮಂಟಪವನ್ನು ನಿರ್ಮಾಣ ಮಾಡಿಸಿಕೊಟ್ಟುವುದರ ಜೊತೆಗೆ ಆಗಿಂದಾಗೆ 100 ಬಡ ವಿದ್ಯಾರ್ಥಿನಿಯರಿಗೆ ಅವರ ಸ್ವಂತ ಖರ್ಚಿನಲ್ಲಿ ಶಾಲಾ ಸಮವಸ್ತ್ರವನ್ನು ದಾನವಾಗಿ ನೀಡಿರುತ್ತಾರೆ. ಹಾಲಿ ಗುಡುಮಲೆ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ನಾಗಮೇಣಿ ಸಿದ್ದಗಟ್ಟ ರಮೇಶ್ ರವರು, ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರು, ಹಾಲಿ ಸರ್ಕಾರಿ ನೌಕರ ಸಂಘದ ನಿರ್ದೇಶಕರಾದ ಶ್ರೀ KV ಜಗನ್ನಾಥ್ ಮತ್ತು ಅವರ ಮಿತ್ರರಾದ ಬೆಂಗಳೂರಿನ ಶ್ರೀ ಕಿಶೋರ್ ಅವರುಗಳು 106 ಬಡ ವಿದ್ಯಾರ್ಥಿನಿಯರಿಗೆ ಶಾಲಾ ಸಮವಸ್ತ್ರವನ್ನು ದಾನವಾಗಿ ನೀಡಿರುತ್ತಾರೆ. ಪ್ರಾರಂಭದಲ್ಲಿ ಈ ಸಂಸ್ಥೆಗೆ ದಿವಂಗತ YC ಮುನಿಸ್ವಾಮಿ ಕುಟುಂಬ, ಮಾಕಂ ರಾಮಯ್ಯ ಕುಟುಂಬ,
PSLM ಕುಟುಂಬ ಬೆಂಗಳೂರು, ಶ್ರೀಮತಿ ಸೀತಮ್ಮ ಪರಂದೇವಿ ಟ್ರಸ್ಟ್ ಬೆಂಗಳೂರವರುಗಳು ಹಲವು ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿನಿಯರ ವೇತನವನ್ನು ನೀಡಿ ಪ್ರೋತ್ಸಾಹಿಸಿರುತ್ತಾರೆ ಮತ್ತು ಕಟ್ಟಡಗಳನ್ನು ಕಟ್ಟಿಸಿಕೊಟ್ಟಿರುತ್ತಾರೆ. ಶ್ರೀ ಶಂಕರ ಶೆಟ್ಟಿ ಕುಟುಂಬ ಬೆಂಗಳೂರು ಇವರು ಪ್ರಯೋಗಾಲಯ ಕಟ್ಟಡ ಕಟ್ಟಿಸಿಕೊಟ್ಟಿರುತ್ತಾರೆ. ಪದವಿ ಪೂರ್ವ ಕಾಲೇಜಿನ ಮಾಜಿ ಪ್ರಾಂಶುಪಾಲರಾದ ದಿವಂಗತ ಡಾಕ್ಟರ್ ಎಲ್ ಅಯೂಬ್ ಖಾನ್ ಹಾಗೂ ಭಾರತ್ ಪೆಟ್ರೋಲಿಯಂ ಘಟಕದ ಮಾಲೀಕರಾದ ಶ್ರೀ ಅಬ್ದುಲ್ ರಜಾಕ್ ಸಾಬ್ ಅವರ ಮಗ ಮಹಮ್ಮದ್ ಅಕ್ಬರ್ ಸಾಬ್ ಅವರು ಒಂದೊಂದು ಕೊಠಡಿಯನ್ನು ಕಟ್ಟಿಸಿಕೊಟ್ಟಿರುತ್ತಾರೆ ಮತ್ತು ಇನ್ನೂ ಅನೇಕ ದಾನಿಗಳು ಕೊಠಡಿಗಳನ್ನು ಕಟ್ಟಿಸಿ ಕೊಟ್ಟಿರುತ್ತಾರೆ. ಹಾಗೂ ಬಹು ಮುಖ್ಯವಾಗಿ ನಮ್ಮ ಶಾಲೆಯ ಆವರಣದಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ರೋಟರಿ ಪಶ್ಚಿಮ ಮತ್ತು ಮುಳಬಾಗಿಲುರವರು 2 ಶುದ್ಧ ಕುಡಿಯುವ ನೀರಿನ ಘಟಕಗಳ ವ್ಯವಸ್ಥೆಯೊಂದಿಗೆ ನೀರಿನ ದಾಹವನ್ನು ನೀಗಿಸಿದ್ದು ಮಾತ್ರವಲ್ಲದೆ ಬಹು ಮುಖ್ಯವಾಗಿ ಹೆಣ್ಣು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಆಧುನಿಕ ಶೌಚಾಲಯಗಳನ್ನು ನಿರ್ಮಿಸಿ ಕೊಟ್ಟಿರುತ್ತಾರೆ. ಹಾಗೂ ಪೊಲೀಸ್ ಇಲಾಖೆಯವರು ಹಲವಾರು ರೀತಿಯಲ್ಲಿ ನಮ್ಮ ಶಾಲಾ ಕಾಲೇಜಿನ ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ನೀಡುತ್ತಾ ಬಂದಿರುತ್ತಾರೆ ಮತ್ತು ತಾಲೂಕು ಆರೋಗ್ಯ ಇಲಾಖೆಯ ವತಿಯಿಂದ 5ಕ್ಕೂ ಹೆಚ್ಚು ಬಾರಿ ಹೆಣ್ಣು ಮಕ್ಕಳ ಆರೋಗ್ಯ ಮತ್ತು ನೇತ್ರ ತಪಾಸಣೆ ಮಾಡಿಸಿ ಉಚಿತ ಕನ್ನಡಕಗಳನ್ನು ವಿತರಿಸಿದ್ದಾರೆ. ಮತ್ತು ನಮ್ಮ ಶೈಕ್ಷಣಿಕ ಅಭಿವೃದ್ಧಿಗೆ ಶಾಲಾ ಶಿಕ್ಷಣ ಇಲಾಖೆಯು ಕಾಲಕಾಲಕ್ಕೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುತ್ತಾ ಬಂದಿರುತ್ತಾರೆ. ಕಳೆದ ವರ್ಷದ ವಾರ್ಷಿಕೋತ್ಸವದಲ್ಲಿ ವಾಗ್ದಾನ ಮಾಡಿದಂತೆ ಆ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಇಂತಹ ಸಂದರ್ಭದಲ್ಲಿ ಒಂದು ವಾಗ್ದಾನವನ್ನು ಮಾಡಿದ್ರು. ಅವರ ಭಾಷಣದಲ್ಲಿ ಮುಂದಿನ ವರ್ಷದ ವಾರ್ಷಿಕೋತ್ಸವದ ವೇಳೆಗೆ ಈ ಸಂಸ್ಥೆಗೆ ನನ್ನಿಂದ ಆದ ಸಹಕಾರ ಸಹಾಯವನ್ನು ಮಾಡಿಯೇ ಮುಂದಿನ ಸಮಾರಂಭಕ್ಕೆ ಬರುತ್ತೇನೆ ಎಂದು ವಾಗ್ದಾನ ಮಾಡಿ ಇವತ್ತಿನ ದಿವಸ 10 ಲಕ್ಷ ರೂಪಾಯಿಗಳ ಒಂದು ಅನುದಾನವನ್ನು ನೀಡಿ ನಮ್ಮ ಸಂಸ್ಥೆಗೆ ಗೌರವವನ್ನು ಕೊಟ್ಟಿರ್ತಕ್ಕಂಥ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಮಾನ್ಯ ಶಾಸಕರಿಗೆ ಜೋರು ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ.